ರಾಜಾರಾಮ್ ಅವರೇ, ರಾಜಾರಾಮ್ ಅವರೇ, ನಮಸ್ಕಾರ ಸರ್. ನಮಸ್ಕಾರ ಕಣ್ರಿ. ಯಾವ ಕೆಲ್ಸದ ಮೇಲೆ ಬಂದ್ರಿ? ನಿಮ್ಮ ಮನೆಯಲ್ಲಿ ಬಂಗಾರ ಕಳೆದೋಯ್ತು ಅಂತ ಕಂಪ್ಲೇಂಟ್ ಮಾಡಿದ್ರಲ್ಲ ಸರ್, ಅವತ್ತಿಂದ ಊರಿನ ಹೊರಗೆ ಚೆಕ್ ಪೋಸ್ಟ್ ಹಾಕಿದೀವಿ. ಒಬ್ಬ ಈ ಒಡವೆ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದ. ಅನುಮಾನ ಬಂದು ಚೆಕ್ ಮಾಡಿದ್ರೆ ಅದು ನಿಮ್ಮನೇಲಿ ಕಳೆದೋಗಿರೋ ಬಂಗಾರ ಅಂತ ನಮಗೆ ಕನ್ಫರ್ಮ್ ಆಯ್ತು. ತಗೊಳ್ಳಿ ಈ ಬ್ಯಾಗು. ಏನು ಒಡವೆಗಳು ಸಿಕ್ಬಿಡ್ತಾ? ನಿನ್ನ ಅಕ್ಕಂಗೆ ಬಂಗಾರದ ಮೇಲೆ ಇರೋ ಪ್ರೀತಿಗಿಂತ ಮನುಷ್ಯರ ಮೇಲೆ ಇದ್ದಿದ್ರೆ ಅವಳು ಕೂಡ ನಮ್ಮ ಥರನೇ ಮನುಷ್ಯಲಾಗೆ ಇರ್ತಿದ್ಲು. ಒಡವೆಗಳು ಸಿಕ್ಕಿದೆ ಅಂದಮೇಲೆ ಕಳ್ಳ ಕೂಡ ಸಿಕ್ಕಿರ್ಬೇಕಲ್ವಾ? ಇಲ್ಲ ಸರ್, ಅವನು ಓಡ್ ಹೋದ. ಅವನ ಮುಖ ನೋಡಿದ್ರ? ಅವ್ನು ನಮ್ಮೂರವನ ಬೇರೆಯವ್ರವನ? ಮುಖ ಮುಚ್ಕೊಂಡಿದ್ರಿಂದ ಅವನ್ನ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಕಳ್ದು ಹೋಗಿದ್ದ ಒಡವೆಗಳನ್ನ ತಂದ್ಕೊಟ್ಟಿದ್ದೀರಾ, ತುಂಬಾ ಸಂತೋಷ. ಆ ಬಂಗಾರ ಕಳೆದೋಗಿದ್ದಕ್ಕೆ ನನ್ನ ಹೆಂಡತಿ ಸರಿಯಾಗಿ ತಿಂಡಿ ಊಟ ಮಾಡ್ದೇನೆ ಎಷ್ಟು ಸಣ್ಣಗಾಗಿದ್ದಾಳೆ ನೀವೇ ನೋಡಿ. ಅಣ್ಣ, ಇದರಲ್ಲಿ ಯಾವುದೋ ಒಂದು ಫೋನ್ ಇದೆ. ಅದು ನಮ್ ಡ್ಯಾಡಿ ಫೋನು. ಈ ಬ್ಯಾಗ್ ಒಳಗೆ ಹೇಗ್ ಬಂತು? ದೊಡ್ಡಪ್ಪ ಡ್ಯಾಡಿ ಎಲ್ಲಿದಾರೋ ಗೊತ್ತಿಲ್ಲ, ಆದ್ರೆ ಡ್ಯಾಡಿ ಫೋನ್ ಈ ಬ್ಯಾಗಲ್ಲಿ ಇದೆ ಅಂದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಇನ್ನೂ ಅರ್ಥ ಆಗಿಲ್ವಾ? ಈ ಒಡವೆಗಳನ್ನ ಕದ್ದಿರೋದು ನಿಮ್ಮಪ್ಪ ಆಗಿರೋದ್ರಿಂದ ನಿಮ್ಮಪ್ಪನ ಫೋನು ಈ ಬ್ಯಾಗಲ್ಲಿ ಸಿಕ್ಕಿರೋದು. ಅತ್ತೆ, ಯಾಕೆ ಕೆಚ್ಕೋತಿದ್ಯಾ? ಒಡವೆಗಳು ಕಳ್ತನ ಆಗಿದ್ದಕ್ಕೆ ನೀವು ಊರಿಗೆ ಹೋಗೋ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ನಿಮ್ಮಪ್ಪ ಕಾಣಿಸ್ತಾನೆ ಇಲ್ಲ. ಬಾರೆ. ಅತ್ತೆ, ಚಾರು, ಬಾ 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 ಬಾ. ಪಾರ್ವತಿ, ಬೇಗ ಬಾಗ್ಲ ಹಾಕು. ಕೂತ್ಕೋ ಕೂತ್ಕೋ. ಅತ್ತೆ, ಒಡವೆ ಎಲ್ಲ ಸಿಕ್ತು ಅಲ್ವಾ? ಇನ್ಮೇಲಾದ್ರೂ ಅದನ್ನ ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಳ್ಳಿ. ಒಡವೆ ವಿಷಯ ಆಮೇಲೆ ಕಣೆ. ಏನತ್ತೆ ಇದು? ಬಂಗಾರ ಅಂದ್ರೆ ಅಷ್ಟು ಜೀವ ಇಟ್ಕೊಂಡಿರೋ ನೀವು ಹೀಗ್ ಮಾತಾಡ್ತಾ ಇದ್ದೀರಾ? ಒಡವೆಗಳನ್ನ ಹಾಕೋಬೇಕು ಅಂದ್ರೆ ಮೊದ್ಲು ಮನುಷ್ಯರು ಇರ್ಬೇಕಲ್ಲಮ್ಮ. ಏನಾಯ್ತು ಅತ್ತೆ? ಅದನ್ನ ಹೇಳೋಕೆ ಅಲ್ವಾ ನಿನಗ್ ನಿಂತ್ ಕಾಲಲ್ಲೇ ಬಾ ಅಂತ ಹೇಳಿದ್ದು. ಹೇಳಿ ಅತ್ತೆ, ಏನಾಯ್ತು? ನಿನ್ಗೂ ಸೀನುಗೂ ಮದ್ವೆ ಮಾಡೋದಕ್ಕೋಸ್ಕರ ಅವನ್ ಮನ್ಸಲ್ಲಿ ಆದಿನ್ ಮೇಲಿದ್ದ ಪ್ರೀತಿನ ಹೋಗ್ಸೋದಿಕ್ಕೆ ನಾವೆಲ್ಲ ಎಷ್ಟು ಪ್ಲಾನ್ ಮಾಡಿದ್ವಿ. ಹೌದು ಹೌದು, ತುಂಬಾನೇ ಪ್ರಯತ್ನ ಪಟ್ಟ. ಅದೆಲ್ಲ ನಮ್ಮಣ್ಣಂಗ್ ಗೊತ್ತಾಗೋಯ್ತು. ಮನೇಲೆ ಪಂಚಾಯ್ತಿ ಇಟ್ಟಿದ್ದ ಕಣೆ. ಹೌದಾ? ಅತ್ತೆ, ಮತ್ತೇನ್ ಮಾಡಿದ್ರಿ? ನಿನ್ ಮೇಲ್ ನನ್ಗಿರೋ ನಂಬಿಕೆಗೆ ನಮ್ಮಣ್ಣನ್ ಕಾಲಿಗೆ ಬಿದ್ದುಬಿಟ್ಟೆ ನಾನು, ಕ್ಷಮಿಸು ಅಂತ. ಕ್ಷಮಿಸಿದ್ರಾ? ಏನ್ ಕ್ಷಮಿಸೋದು? ತಪ್ಪು ಮಾಡಿದಾರೆ ಅಂತ ಗೊತ್ತಾದ್ರೆ ನಮ್ಮಣ್ಣನ್ಗೆ ಮನೆಯವರು ಹೊರಗ್ನವ್ರು ಅಂತ ಭೇದ ಭಾವ ಇಲ್ವೇ? ಉಗ್ರಿನ್ ತುದಿಲಿ ಚೌಟಿ ಏಟ್ ತಿನ್ನೋದ್ ತಪ್ಪಿಸ್ಕೊಂಡೆ. ಏನು, ಚಾಟಿಲೆಲ್ಲ ಹೊಡಿತಾರಾ? ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಇರತ್ತೆ. ಮತ್ತೆ ಅದ್ಗೆ ಮೊದ್ಲು ನಿಜವಾದ ವಿಷಯಕ್ಕೆ ಬನ್ನಿ. ಹೇಳ್ತಿದ್ದನಲ್ಲ, ಸುಮ್ನಿರು. ಕರಿತಿದ ಹಾಗೆ ಬಂದ್ಲು ಅಂತಂದ್ರೆ ನನ್ ಸೊಸೆ ನನ್ ಮಾತನ್ನ ಆಗಲ್ಲ ಅಂತ ಹೇಳ್ತಾಳ. ಅಮ್ಮ ಚಾರು, ನಮ್ಮಣ್ಣನಿಗೆ ಸತ್ಯ ಗೊತ್ತಾಗ್ತಿದ್ದ ಹಾಗೆ ಒಂದು ಮಾತು ಕೊಟ್ಟಿದ್ದೀನಿ. ಏನ್ ಮಾತತ್ತೆ? ಇನ್ನೇನಿರುತ್ತೆ,
ಆ ಆದ್ಯನ್ಗಿಂತ ಯಾವ ವಿಷಯದಲ್ಲೂ ನೀನು ಕಮ್ಮಿ ಇಲ್ಲ ಅಂತ, ಮನೇಲಿರೋರ್ನ ಪ್ರೀತಿಯಿಂದ ನೋಡ್ಕೋತ್ಯಾ ಅಂತ. ನಿನ್ನ ಪ್ರೀತಿ ವಿಶ್ವಾಸದಿಂದ ಸೀನು ಮನ್ಸನ್ನ ಬದಲಾಯಿಸಿ ಅವನನ್ನ ಸಂತೋಷವಾಗಿರೋ ಹಾಗೆ ನೀನ್ ನೋಡ್ಕೋತ್ಯಾ ಅಂತ. ಇಡೀ ಈ ಊರಲ್ಲೇ ನೀನೇ ಉತ್ತಮ ಸೊಸೆ ಅಂತ ಅನ್ನಿಸ್ಕೋತ್ಯಾ ಅಂತ ನಿನ್ ಪರವಾಗಿ ನಾನು ಮಾತು ಕೊಟ್ಬಿಟ್ಟಿದೀನಿ. ಹಾಗಾಗ್ದೇ ಇರೋ ದಿನ ನೀವಿವಾಗ ಕೊಡ್ಬೇಕು ಅನ್ಕೊಂಡಿರೋ ಶಿಕ್ಷೆ ಆವತ್ತು ಕೊಡಿ ಅಂತ ಧೈರ್ಯವಾಗಿ ಹೇಳಿದೀನಿ. ಅಷ್ಟು ನಂಬಿಕೆ ನಿನ್ ಮೇಲ್ ನನಗೆ. ಓಹೋ, ಅಂದ್ರೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ. ಆ ರೀತಿ ಮಾತ್ ಕೊಟ್ಟಿರೋದಕ್ಕೆ ಅತ್ಗೆ ಇನ್ನು ಜೀವಂತವಾಗಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮನೆ ಮುಂದೆ ಶಾಮಿಯಾನ ಹಾಕಿರ್ತಿದ್ರು. ಓಹೋ, ಅಂದ್ರೆ ಈಗ ನಾನು ನೀವು ಕೊಟ್ಟಿರೋ ಮಾತಿಗೋಸ್ಕರ ಈ ಮನೆ ಕೆಲ್ಸ ಹಾಗೆ ಅಡ್ಗೆ ಮನೇಲೂ ಕೆಲ್ಸ ಮಾಡಿ ನಿಮ್ಮೆಲ್ಲರಿಗೂ ಪಾದ ಸೇವೆ ಮಾಡು.